ಈ ರೀತಿ ಬೆಳಗಾವಿಯಲ್ಲಿ ತೀವ್ರ ಸ್ವರೂಪ ಪಡೆದಿದೆ ಕಬ್ಬು ಕಿಚ್ಚು. 8 ದಿನಗಳಿಂದ ಪ್ರತಿಭಟಿಸ್ತಾ ಇದ್ದಾರೆ. ಆದರೆ ನಾಯಕರುಗಳು ಸೈಲೆಂಟ್ ಆಗಿದ್ದಾರೆ. ಕಬ್ಬಿನ ದರ ನಿಗದಿಗಾಗಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. ಅಂಕಲಗಿ ಪಟ್ಟಣವನ್ನ ಬಂದ್ ಮಾಡಿ ರೈತರು ಹೋರಾಟ ಮಾಡ್ತಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ದಾರೆ. ಪಟ್ಟಣದಲ್ಲಿ ಅಂಗಡಿ ಬಂದ್ ಮಾಡಿ ಪ್ರತಿಭಟಿಸ್ತಾ ಇದ್ದಾರೆ. ಶಾಲಾ ಕಾಲೇಜುಗಳನ್ನ ಅಂಕಲಗಿ ಪಟ್ಟಣದಲ್ಲಿ ಬಂದ್ ಮಾಡಲಾಗಿದೆ. ದಿನೇ ದಿನೇ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಹೋರಾಟ. ಆದರೆ ನಾಯಕರುಗಳು ಮಾತ್ರ ಗಪ್ಚಪ್. ಇಷ್ಟು ತೀವ್ರ ಸ್ವರೂಪ ಪಡೆದಿದ್ರು ಇದಕ್ಕೆ ಸ್ಪಂದನೆ ವ್ಯಕ್ತ ಆಗ್ತಾ ಇಲ್ಲ. 8 ದಿನಗಳಿಂದ ರೈತರು ಪ್ರತಿಭಟಿಸ್ತಾ ಇದ್ರೆ ನಾಯಕರುಗಳು ಸೈಲೆಂಟ್ ಆಗಿದ್ದಾರೆ. ಇವರು ಕೇಳ್ತಾ ಇರೋದು ಕಬ್ಬಿಗೆ ಬೆಲೆ ನಿಗದಿಯಾಗಬೇಕು. ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡಿ, ಬಾಕಿ ಹಣ ಪಾವತಿಯಾಗಬೇಕು. ಸರ್ಕಾರ ಇದಕ್ಕೆ ಮುಂದಾಗ್ತಾ ಇಲ್ಲ. ನಮ್ಮ ಬೇಡಿಕೆ ಈಡೇರೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ, ಇನ್ನಷ್ಟು ತೀವ್ರ ಸ್ವರೂಪ ಪಡ್ಕೊಳ್ಳುತ್ತೆ ಅಂತ ಈಗಾಗಲೇ ಎಚ್ಚರಿಸಿದ್ದಾರೆ. ಇಡೀ ಅಂಕಲಗಿ ಪಟ್ಟಣ ಬಂದ್ ಮಾಡಿ, ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿ ಈ ಹೋರಾಟಕ್ಕೆ ಜನ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಹುಕ್ಕೇರಿಯಲ್ಲೂ ಕೂಡ ರೈತರ ಪ್ರತಿಭಟನೆ ಮುಂದುವರೆದಿದೆ. ದರ ನಿಗದಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮುಂದುವರೆಸಿರುವಂತಹ ರೈತರು ಹುಕ್ಕೇರಿ ಪಟ್ಟಣದಲ್ಲಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಹುಕ್ಕೇರಿ ಪಟ್ಟಣದ ಕೋರ್ಟ್ ವೃತ್ತದಲ್ಲಿ ಪ್ರತಿಭಟನೆ. ಪ್ರತಿ ಟನ್ ಕಬ್ಬಿನ ದರ 3,500 ರೂಪಾಯಿ ನಿಗದಿಯಾಗಲೇಬೇಕು ಅನ್ನುವಂಥದ್ದು ಇವರ ಆಗ್ರಹ. ಈ ಆಗ್ರಹದೊಂದಿಗೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಸಂಜೆ ಒಳಗಾಗಿ ದರ ನಿಗದಿ ಆಗಬೇಕು ಅಂತಲೂ ಕೂಡ ಡೆಡ್ಲೈನ್ ನೀಡ್ತಾ ಇದ್ದಾರೆ. ರೈತರಿಂದ ಒತ್ತಾಯ, ಇವತ್ತು ಸಂಜೆಯೊಳಗೆ ದರ ನಿಗದಿ ಮಾಡಿ ಅಂತ ಆಗ್ರಹಿಸಿದ್ದಾರೆ. ನಿನ್ನೆ ರೈತರ ಮನವೊಲಿಕೆಗೆ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಕೂಡ ಬಂದಿದ್ರು. ಆದರೆ ಸಂಧಾನ ಮಾತುಕತೆ ವಿಫಲ ಆಯಿತು. 3,500 ರೂಪಾಯಿ ದರ ನಿಗದಿಯಾಗಲೇಬೇಕು ಅನ್ನುವಂಥದ್ದು ಅವರ ಒತ್ತಾಯ. ಸರ್ಕಾರ ತಮ್ಮ ಆಗ್ರಹಕ್ಕೆ ಮಣಿಯುವವರೆಗೂ ಹೋರಾಟ ಮುಂದುವರಿಯುವುದಾಗಿ ತಿಳಿಸಿದ್ದಾರೆ. ಬೆಳಗಾವಿ ಅಷ್ಟೇ ಅಲ್ಲ, ಬಾಗಲಕೋಟೆಯಲ್ಲೂ ಕೂಡ ಕಬ್ಬು ಬೆಳೆಗಾರರ ಆಕ್ರೋಶ ಭುಗಿಲೆದ್ದಿದೆ. ಕಾತರ್ಕಿಯಲ್ಲಿ ರಸ್ತೆ ತಡೆ ನಡೆಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಾಗಲಕೋಟೆಯಲ್ಲೂ ಕೂಡ ಕಬ್ಬು ಬೆಳೆಗಾರರ ಆಕ್ರೋಶ ಭುಗಿಲೆದ್ದ ಪರಿ ಇದು. ರಸ್ತೆ ತಡೆ, ಕಾತರ್ಕಿಯಲ್ಲಿ ರಸ್ತೆ ತಡೆ ನಡೆಸಿ ರೈತರು ಪ್ರತಿಭಟಿಸ್ತಾ ಇದ್ದಾರೆ. ಸರ್ಕಾರದ ಗಮನ ಸೆಳೆಯೋದಕ್ಕೆ, ತಮ್ಮ ಆಕ್ರೋಶವನ್ನು ಹೊರಹಾಕೋದಕ್ಕೆ ಕಬ್ಬು ಬೆಳೆಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೀತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಹಲವು ಕಡೆಗಳಲ್ಲಿ ಪಟ್ಟಣಗಳನ್ನು ಬಂದ್ ಮಾಡಿ ರಸ್ತೆ ತಡೆ ನಡೆಸಿ ಆಕ್ರೋಶ ಹೊರಹಾಕಿದ್ದನ್ನು ನೋಡಿದ್ವಿ. ಬಾಗಲಕೋಟೆಯಲ್ಲೂ ಅಷ್ಟೇ ಕಬ್ಬು ಬೆಳೆಗಾರರ ಆಕ್ರೋಶ ಭುಗಿಲೆದ್ದಿದೆ. ರಸ್ತೆ ಬಂದ್ ಮಾಡಿದ್ದಾರೆ. ಗುಲ್ಲಾಪುರ ಕ್ರಾಸಿಂದ ಮುನರಪಂಟು ಮೊದಲಿನ ಕಾತರಿಕೆಗೆ ಬಂದು ಕಾತರಿಕಿನಿಂದ ಗದ್ನಿಕರಿ ಕ್ರಾಸ್ ಇಡೀ ಹೊಚ್ಚಿ ಇನ್ನು ಮುಂದೆ ಎಲ್ಲೆಲ್ಲಿ ಅಪ್ಪುತ್ತಾ ಇದೆ ಗೊತ್ತಿಲ್ಲ. ನಮ್ಮ ಕಾತರಿಕಿ ಗ್ರಾಮದಿಂದ, ಕಾತರಿಕಿ ಗುರು ಹಿರಿಯರಿಂದ, ರೈತರಿಂದ, ರೈತ ಮಹಿಳೆಯರಿಂದ ಈ ಹೋರಾಟ ಚಾಲೂ ಆಗೈತೆ. ಈ ರೀತಿ ಕಬ್ಬು ಬೆಳೆಗಾರರ ಕಿಚ್ಚು ಹೆಚ್ಚಾಗಿದೆ. ಕೊನೆಗೂ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಇವತ್ತು ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಅನ್ನದಾತರ ಸಮಸ್ಯೆ ಬಗ್ಗೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆಯಾಗುವ ಸಾಧ್ಯತೆ ಇದೆ. ಕಬ್ಬು ದರ ನಿಗದಿ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿಯಾಗಬೇಕು ಅನ್ನೋದು ರೈತರ ಡಿಮ್ಯಾಂಡ್. ಸರ್ಕಾರಕ್ಕೆ ಸಂಜೆವರೆಗೂ ಕೂಡ ಗಡುವು ಕೊಟ್ಟಿದ್ದಾರೆ ರೈತರು. ಹಾಗಾಗಿ ಈ ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೆ? ತೀವ್ರ ಕುತೂಹಲ ಮೂಡಿಸಿದೆ ರಾಜ್ಯ ಸರ್ಕಾರದ ನಡೆ. ಸಿಎಂ ನೇತೃತ್ವದಲ್ಲಿ ಸಂಪುಟ ಸಭೆ ಇನ್ನೇನು ಕೆಲವೇ ಹೊತ್ತಲ್ಲಿ ನಡೆಯುತ್ತೆ.